ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ಅಥವಾ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲ ಕಣ್ರೆ ಮಣಿ, ನಾನು ಕರೆದು ಬಂದು ಒಂದು ಗಂಟೆ ಆಗೈತಿ, ಈಗ ಬಂದಿದ್ದೀರಾ? ಅಲ್ಲ ಅವಕ್ಕ ಒಂದೇ ಉಂಬಕ್ಕಂಬಕ್ಕಿ ಇಕ್ಕನ ಹೋಗೋಣ ಅನ್ನೋದು ಬಿಟ್ಟು ಈಗ ಅಳ್ಳಾಡಿಸ್ಕೊಂಬಂದೇವ್ರಿ. ಆಗ್ಲೇ ಕರೆದು ಬಂದಿದ್ದೀನಿ. ಏನಕ್ಕ ನಾವು ಹೇಳ್ತೀವಮ್ಮ, ಇವ್ರು ಯಾರೂ ಬರಲಿಲ್ಲ, ಎಲ್ಲರನ್ನೂ ಆಡಿಸ್ಕೊಂಬರೋದು ಕೀಟತ್ತಾತು. ಅದು ಆ ಸುಮಿ ಬಾರೆ ಅಂದರೆ ನಾನು ರಜೆ ಆಗಿದ್ದೀನಿ ಅಂತಂದ್ಲು, ಅದಕ್ಕೆ ಅವಳನ್ನ ಅಲ್ಲೇ ಬಿಟ್ಟು ಬಂದ್ವಮ್ಮ. ಇನ್ಯಾನು ಮಾಡಲಿ ಹೇಳು, ಇನ್ಯೋಟ ಕಡೆ ಬರಲಿ ಹೇಳು ನೀನು ಬಾತ. ನಾನು ಒತ್ತಾಯ್ತು ಅಲ್ಲೇನ ಬಾಕ್ಲು ಹೊಡೆದೋಗೋಣ ಅಂತೇಳಿ ಒಟ್ಟಿ ಬಾಕ್ಲು ಹೊಡೆದು ಬಂದೆ ಕಣಕ್ಕ. ಅದಕ್ಕೆ ಲೇಟ್ ಆಯ್ತು. ಯಾಕೆ ಎಲ್ಲರೂ ಎದ್ದತ್ನಾಗ ಮಾಡಿರಿ, ನೀನು ಈಟತ್ನಾಗ ಪೂಜೆ ಮಾಡ್ತೀಯ ಯಾಕೆ? ಅಮ್ಮಣ್ಣರ ವರಲಕ್ಷ್ಮಿ ಪೂಜೆನ ಬೆಳಿಗ್ಗೆ ಹೊತ್ತು ಮಾಡಬಾರ್ದಂತೆ, ಬೈನತ್ನಾಗ ಮಾಡ್ಬೇಕಂತೆ. ಲಕ್ಷ್ಮೀ ದೇವರು ಬೈನತ್ನಾಗ್ಲೆ ಅಂತೆ ಮನೆಗೆ ಬರೋದು, ಎಲ್ಲರೂ ಎದ್ದತ್ನಾಗ ಮಾಡ್ತಾರೆ. ನಾನು ಅದಕ್ಕೆ ಬೈನತ್ನಾಗ ಮಾಡಿ ನಮ್ಮ ನೀನು ವರ್ಷ ಬೈನತ್ನಾಗ ಎಲ್ಲ ಇರತ್ನಕಯ್ಯ ಮಾಡೋದು. ಇದೆಂಥದ್ದು ರಾಜಿ ನೇತಿ ಎಲ್ಲ ಎದ್ದತ್ನಾಗ ಮಾಡ್ತಾರಪ್ಪ. ನಾನು ಯಾಕೆ ಇವಕ್ಕ ಹಿಂಗೆ ಮಾಡುತ್ತೆ ಅಂತ ಅನ್ಕೊಂಡಮ್ಮ. ನಮ್ಮ ಅತ್ತೆ ಹೇಳೋದು ಎದ್ದತ್ನಾಗ ಮಾಡಬಾರ್ದು, ಲಕ್ಷ್ಮೀ ಪೂಜೆನ ಬೈನತ್ನಾಗ ಮಾಡಬೇಕು ಅಂತನ. ಅದಕ್ಕೆ ನಾನು ಯಾವಾಗಲೂ ಬೈನತ್ನಾಗಲೇ ಮಾಡೋದು. ತಿಳಿದಾರು ಯಾರು ಎದ್ದತ್ನಾಗ ಮಾಡಲ್ಲ, ಬೈನತ್ನಾಗಲೇ ಮಾಡೋದು. ಆಮೇಲೆ ಎಲ್ಲನ ದುಡ್ಡಿಕ್ಕಿ ಪೂಜೆ ಮಾಡ್ತಾರೆ ರತ್ನಕಯ್ಯ. ನೀನು ಮಾತ್ರ ದುಡ್ಡಿಕ್ಕಲ್ಲ, ಯಾಕಕ್ಕ ದುಡ್ಡಿಕ್ಬಾರ್ದೆ? ಪೂಜೆ ಮಾಡ್ಬೇಕಾರೆ ದುಡ್ಡಿಕ್ಬಾರ್ದಂತೆ, ದುಡ್ಡು ರಾವು ಇದ್ದಂಗಂತೆ. ದುಡ್ಡಿಕ್ಕಿ ಪೂಜೆ ಮಾಡಿದರೆ ನಮಗೆ ಏಳ್ಗೆ ಆಗಲ್ವಂತೆ. ಆಮೇಲೆ ಈ ಅಲಂಕಾರನ ಸ್ಯಾನೆ ಮಾಡಬಾರ್ದಂತೆ ಲಕ್ಷ್ಮಿಗೆ. ನಾವು ದೇವ್ರಿಗೆ ರೂಪ ನಾವೇ ಮಾಡ್ಕೊಂಡಿರೋದು, ದೇವರಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ನಾವಂತದ ಎಲ್ಲ ಮೇಕಪ್ ಮಾಡಿ ಕುಂಡ್ರಿಸ್ತೀವಿ ದೇವ್ರನ್ನ, ಹಂಗೆಲ್ಲ ಮಾಡಬಾರ್ದು ಅಂತ ಮತ್ತೆ ಹೇಳೋದಪ್ಪ. ನನಗಿನ್ನೇನು ಗೊತ್ತೇ? ಯಪ್ಪ ರತ್ನಕಯ್ಯ, ಆ ರಾಜಿ ನೇತ್ರಿ ಅಂತೂ ರಾಮ ದೇವನ ಅಲಂಕಾರ ಮಾಡ್ತಾರೋ, ಒಡವೆ ಹೊಸ ಸೀರೆ ಎಲ್ಲ ತಂದಿಕ್ತಾರೆ ಕಣಕ್ಕ. ಹಂಗೆ ದೇವ್ರನಾಗು ನೋಡೋಕೆ ಆಡ್ಕೊಂಡು ಸಾಲದು ಹಂಗೆ ಮಾಡ್ತಾರೆ. ಒಡವೆನ ಈ ಸ್ಯಾನೆನ ಇಕ್ಬಾರ್ದಂತೆ ಕಣೆ ಅವರು. ಆದರೆ ಎಲ್ಲ ಜನ ಈಗೆಲ್ಲ ಇದನ್ನು ಮಾಡ್ತಾರೆ. ಆಮೇಲೆ ಬಿದ್ರು ಕಡ್ಡೆಗೆ ಫೋಟೋ ಕಟ್ಟೋದು ಅಂಥವೆಲ್ಲ ಮಾಡಬಾರ್ದಂತೆ. ಬಿದ್ರು ಕಡ್ಡಿ ಯಾಕೆ ಕಟ್ಟೋದು, ಹಂಗೆಲ್ಲನ ಕಟ್ಟಬಾರ್ದು. ಈ ಸತ್ತರಿಗೆ ಎಣಕಲ್ವೇ ಕಟ್ಟೋದು. ಈಗಿನ ಜನ ಎಲ್ಲ ಮೇಕಪ್ ಮಾಡೋಕ್ಕೆ ದೇವ್ರಿಗೂ ಮೇಕಪ್ ಮಾಡ್ಕೊಂಡು ಅವ್ರಿಗೂ ಮೇಕಪ್ ಮಾಡ್ಕೊಂಡು ಆ ದೇವ್ರಿಗೆ ಫೋಟೋಕ್ಕೆಲ್ಲ ಬಿದ್ರು ಕಡ್ಡೆ ಕಟ್ಟಿ ನಿಲ್ಲಿಸ್ತಾರೆ. ಹಂಗೆಲ್ಲ ಮಾಡಬಾರ್ದು. ಬಟ್ಟೆ ಮಾತ್ರ ಹೊಸವೇ ತಂದಿಕ್ಬೇಕು, ಬಳಸಿರೋ ಬಟ್ಟೆ ಇಕ್ಬಾರ್ದು. ಆಮೇಲೆ ಬಟ್ಟೆನ ಯಾರಿಗೂ ಮುಯ್ಯಿಕ್ಬಾರ್ದಂತೆ. ಅವರೇನ ಮನೆಯಾಗ್ಲಾರ ಯಾರನ್ನ ಹೊಲಿಸ್ಕೊಂಡು ಇಕ್ಕಬೇಕಂತೆ, ಮುಯ್ಯಿ ಪೈ ಕೊಡಬಾರ್ದಂತೆ. ಹಂಗಂತ ಹೇಳ್ತಾರಪ್ಪ, ನಮ್ಗಿನ್ನ ಹೆಂಗೆ ಗೊತ್ತೇ? ಅವಳು ರಾಜಿ ರತ್ನಕಯ್ಯ ಹೋದ ವರ್ಷ ಪೂಜೆ ಮಾಡಿದ್ದ ಸಂಬಂಧ ಇದ್ದವ್ರಿಗೆ ಯಾರಿಗ ಮುಯ್ಯಿ ಕೇಳಲಕ್ಕ. ಮತ್ತೀಗ ಅನ್ನೋಡು ನೀನು ನೋಡಿ ಇಕ್ಬೇಡದ್ದು ಅಂತೀಯ, ಅವಳು ನೋಡಿ ಇಕ್ಕೇಳಲಕ್ಕ. ಅನ್ನೋಡು ಏನಾನ ತೊಂದರೆ ಆಗ್ತೈತೆ? ದೇವ್ರಿಗೆ ಗುಡ್ಸಿರೋ ಸೀರೆ ಮನೆಗಳಾರು ಉಟ್ಕೊಂಬಂಗೆ ಬೇರೆರಿಗೆ ಕೊಟ್ಟರೆ ಅದು ಹೆಂಗೆ ಸರಿ ಹೋಗ್ತೈತಿ ಹೇಳು? ನಿನಗೆ ಹೆಂಗೆ ಗೊತ್ತಾಗೋದೇ ಇಲ್ವೇ ನಮ್ಮಂಗೆ ಕೇಳ್ತೀಯಮ್ಮ. ಹಂಗೆಲ್ಲ ಮಾಡಬಾರ್ದು. ದೇವ್ರಿಗೆ ಉಡ್ಸಿರೋ ಸೀರೆನ ಮನೆಯಾಗ್ಲಾರೆ ಉಟ್ಕೋಬೇಕು, ಬೇರೆಯವ್ರಿಗೆಲ್ಲ ಉಡಿಸ್ಬಾರ್ದು. ಅದು ನಮಗೆ ದೋಷ. ಏನಪ್ಪ ಗೊತ್ತಿಲ್ಲ, ಅವಳೇ ನನಗೆ ಹೇಳಿಲ್ಲಪ್ಪ. ನಾನು ಅದ್ಯಾರ ನಮ್ಮ ಸಂಬಂಧದವ್ರ ಮದುವೆ ಇತ್ತು ಕಣೆ, ದುಡ್ಡು ಇರಲಿಲ್ಲ, ಅವ್ರಿಗೆ ಉಡಿಸ್ತೆ ಅಂತ ಹೇಳ್ತಿಲ್ಲಪ್ಪ. ನನಗಿನೇ ಗೊತ್ತೇನು ರತ್ನಕಯ್ಯ, ಅವಳು ಹೇಳಿದ್ ನಾನು ಕೇಳಿ ನಮ್ಮ. ಆಮೇಲೆ ಈಗಳೇ ಲತಿ ಈಗ ರಜಾ ಈಗ ಎಲ್ಲ ಹೊಂಚಿಕೊಂಡಿರ್ತಾರೆ ಏನಕ್ಕೆ. ಈಗ ಏನಾನ ಅನಿವಾರ್ಯ ರಜಾ ಆದರೆ ಅಯ್ಯೋ ಹೆಂಗಪ್ಪ ಮಾಡೋದು, ಪೂಜೆನ ರಜಾ ಆಗ್ಬಿಟ್ಟಿದ್ದೀನಿ, ದೇವ್ರಿಗೆ ಹೊಂಟು ಮುಂಟಾಗುತ್ತೆ ಅಂತೇಳಿ ಹಂಗೆ ಅನ್ಕೋಬಾರ್ದಂತೆ. ಮಾಡಬೇಕಂತೆ ಪೂಜೆ ಮಾಡೋದ್ರೆ ಏನೋ ತೊಂದರೆ ಆಗಲ್ವಂತಪ್ಪ, ಯಾರು ಸ್ವಾಮೀಜಿ ಹೇಳ್ತಾ ಇದ್ದಂಗೆ ಅಂತವ. ಅಲ್ಲ ಕಣ್ ರತ್ನಕಯ್ಯ, ಅದು ಹೆಂಗೆ ಮಾಡೋಕ್ಕಾಗ್ತೈತೆ ಹೇಳಿ ರಜಾಗಿ ಪೂಜೆ? ನೀನು ಅದನ್ನೊಳ್ಳೆ ಚೆನ್ನಾಗಿ ಕೇಳ್ತೀಯಮ್ಮ, ರಜಾ ಆದ್ರೂ ಪೂಜೆ ಮಾಡ್ಬೋದು ಅಂತೇಳಿ. ಅದು ಹೆಂಗೆ ಮಾಡೋಕ್ಕಾಗ್ತೈತಿ ಹೇಳು? ಅದೆಲ್ಲ ನಮಗೆ ಕರ್ಮ ಅಲ್ವೇ? ಅದಕ್ಕೆ ಮಂಜಿ ಕರ್ಮ ಆಗ್ತೈತಿ. ಈಗ ಲಕ್ಷ್ಮೀ ದೇವ್ರನು ಹೆಣ್ಣು ದೇವ್ರೆ ತಾನೆ, ಅದಿನ್ನೇನು ಆಗೋದೇ ಇಲ್ವೇ? ಏನೂ ಆಗಲ್ಲ ಹೇಳಿ ರತ್ನಕೈ ಹೇಳ್ದಂಗೆ. ಹ್ಞೂ ಕಣೆ ಲತಿ, ನೀನು ಹೇಳೋದು ನಿಜನೇ. ಅದೆಲ್ಲ ಏನೂ ಆಗಲ್ವಂತೆ, ನಾವು ಹಂಗೆ ಮಾಡ್ಕೊಂಡಿರೋದಂತೆ. ಏನೂ ಆಗಲ್ವಂತೆ, ಅದು ಸರ್ವೇ ಸಾಮಾನ್ಯ. ಯಾವ ಪೂಜೆನ ಬೇಕಾದ್ರೂ ಮಾಡ್ಬೋದು ಅಂತ ಸ್ವಾಮೀಜಿ ಹೇಳ್ತಿದ್ನಪ್ಪ ಟಿ ವಿಗೆ. ನಾನಿನ್ನೇನು ನೋಡಿ ಗೊತ್ತೇ ನಂಗಿನ್ನೇನು. ಆಮೇಲೆ ಈಗ ಹೆಂಗಸರು ರಾತ್ರಿ ಹೊತ್ನಾಗ್ಲಿ ಎಲ್ಲ ಅಡುಗೆ ಮಾಡಿಕ್ತಾರೆ, ಒಬ್ಬಟ್ಟೆ ಆಗಲಿ ಕರ್ಗಡಬೆ ಆಗಲಿ ಯಾತದನ ಆಗಲಿ, ಹಂಗೆಲ್ಲ ಮಾಡಬಾರ್ದಂತೆ. ಇವಾಗ ಹಂಗೆಲ್ಲ ಮಾಡಿ ರಾತ್ರಿ ಮಾಡಿ ಎದ್ದತ್ನಾಗ ಇಕ್ತಾರೆ ಯಾರನ, ಹಂಗೆಲ್ಲ ಮಾಡಬಾರ್ದು. ಏನನ ಆಗಲಿ ಒತ್ತು ಬಟ್ಟೆ ಎದ್ಬಿಟ್ಟು ನೀರು ಪರ ಒಯ್ಕೊಂಡು ವಾರವಂಗನ ಮಾಡ್ಕೊಂಡು ಸಿಹಿ ಹಬ್ಬ ಮಾಡ್ಬೇಕಂತೆ. ಅವೆಲ್ಲನ ಮಾಡಿದ್ರೆ ನಮಗೆ ಕರ್ಮ ಅಂತೆ, ಹಂಗಂತ ಹೇಳ್ತಾರಪ್ಪ.
ನಾನು ರತ್ನಕ್ಕಯ್ಯ ವರಮಹಾಲಕ್ಷ್ಮಿ ಪೂಜೆನ ಮಾಡಬೇಕು ಅಂತ ನಾನು ಬೋಲ್ದಿಂದಿಂದ ಅಂದ್ಕೊಂತೀನಿ. ಆದರೆ ಯಾರ್ಯಾರನ ಮಾಡಿರೆ ಕೈ ಬಿಡಬಾರ್ದು, ತಿರ್ಗಾ ಏನಾನ ಆಗ್ತೈತೆ ತೊಂದರೆ ಆಗ್ತೈತೆ ಹಂಗೆ ಹಿಂಗೆ ಅಂತೇಳಿ ಅದ್ರ ಸವತ್ಗೆ ನಾನು ಆ ಸವಾಸನೆ ಬೇಡ ಅಂತೇಳಿ ಸುಮ್ಕಂದಮ್ಮ. ಈ ಎಲ್ಲರೂ ಹೇಳೋದಕ್ಕೆ ಅದನ್ನು ಪೂಜೆ ಮಾಡಿದ್ರೆ ಒಳ್ಳೇದಾಗ್ತೈತೆ ಅಂತ ಹೇಳೋದಕ್ಕೆ ಮಾಡೋಣ ಅನ್ಕೊಂಡೆ. ಈಗ ನಾವೇನ ಮಾಡ್ತೀವಿ, ಈಗ ನಮ್ಮ ಸೊಸೆಯರು ಬಂದವ್ರು ಮಾಡ್ತಾರೆ. ಈಗ ಸುಮ್ಮನೆ ಅವ್ರಿಗೆ ಯಾಕಮ್ಮ ಇವಾಗ ಮೈನವ್ ತಂದು ಕೊಡಬೇಕು. ಆಮೇಲೆ ಈಗ ಅದನ್ನು ಮಾಡಿಬಿಟ್ಮೇಲೆ ಏನನ್ನ ತೊಂದರೆ ಆದರೆ ಈಗ ನಮ್ಮ ಮಕ್ಕಳು ಮರಿನೇ ತಾನೇ ಅನುಭವಿಸೋದು. ಅದಕ್ಕೆ ನಾನು ಯಾವ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಸುಮ್ಕಾದ್ನಮ್ಮ. ಕಣೆ ನೀನು ಹೇಳ್ದಂಗೆ ಅದನ್ನ ನಡೆಸಿದ್ಮೇಲೆ ಕೈ ಬಿಡಬಾರ್ದಂತೆ, ಅದು ನಮಗೆ ದೋಷ ಅಂತೆ. ಇವಾಗ ನಾವು ವರ್ಷ ಪೂಜೆ ಮಾಡ್ಕೊಂಡು ಬರ್ತೀವಿ. ಈಗ ಹಂಗೆ ಮಾಡ್ಕೊಂಬಂದಾಗ ದೇವ್ರ ಶಕ್ತಿ ನಮ್ಮ ಮನೆ ಮೇಲೆ ಮಂತನದ ಮೇಲೆ ಇರ್ತೈತೆ. ಈಗ ನಾವು ಪೂಜೆ ಮಾಡೋದು ಕೈ ಬಿಟ್ಟರೆ ಅಲ್ಲಿಗೆ ಅದು ದೇವರು ನಮಗೆ ಶಾಪ ಕೊಡುತ್ತಂತೆ. ಹಂಗೆಲ್ಲ ಮಾಡಬಾರ್ದಂತೆ. ಕೈಲೇ ಆಗಂಗಿದ್ರೆ ಮಾಡ್ಬೇಕಂತೆ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದಂತೆ. ಆಮೇಲೆ ಇದು ವ್ರತ ಅಂದರೆ ನೇಮವಾಗಿ ಮಾಡಬೇಕಂತೆ. ಈ ಶ್ರದ್ಧಾ ಭಕ್ತಿಯಿಂದನ ಮಾಡಿ ನಾವೇನ ಕೇಳ್ಕೊಂಡಿದ್ದು ಈಡೇರುತ್ತಂತೆ. ನಾವು ಈಗ ಹೆಂಗೆ ಬಿದ್ರು ಕಡ್ಡಿ ಆಳ ಅಧ್ವಾನ ಈ ಕಬ್ಬಿನ ಚೇರು ಹಿಂಗೆಲ್ಲ ಮಾಡಿದರೆ ನಾವು ಕೇಳ್ಕೊಂಡಿದ್ದು ಯಾವ ವರನೂ ಫಲಿಸಲ್ವಂತೆ. ಹಂಗಂತನ ಸ್ವಾಮೀಜಿ ಹೇಳ್ತಿದ್ರಪ್ಪ ಫೋನಾಗೆ. ಹೆಂಗ ನೀನೇನ ಮಾಡ್ತೀಯ ರತ್ನಕ್ಕಯ್ಯ? ನೀನು ಸೊಸೆ ಏನು ಮಾಡೋದೇ ಇಲ್ವಾ? ಏನು ಮಾಡ್ತಾಳ? ಮೊದಲೇ ಸೋಂಬೇರಿ ಅವಳು, ಮಾಡೋದೇ ಇಲ್ವಾ? ಅವಾಗ ಏನು ಮಾಡ್ತೀಯ ನೀನು? ಇನ್ನೇನು ಮಾಡೋಕ್ಕಾಗ್ತೈತಿ? ನಾವು ಇರಲ್ವಲ್ಲ, ಮಾಡ್ಕೊಂಬ್ಲಿ ಬಿಟ್ಕೊಂಬ್ಲಿ ಅವ್ರವ್ರ ಇಷ್ಟ. ಈಗ ನಾವು ಹೇಳಿ ಎಲ್ಲರಿಗೂ ಬುದ್ಧಿ ಕಲ್ಸೋಕ್ಕಾಗ್ತೈ ಅಂತೀನಿ? ಹೆಂಗನ ಮಾಡ್ಕೊಂಬ್ಲಿ ಹೇಳು, ನಾವಿರೋ ತಕ್ಕ ನಾವು ಮಾಡ್ತೀವಿ. ಅವ್ರ ಇದಕ್ಕೆ ಅವ್ರು ಹೆಂಗನ ಮಾಡ್ಕೊಂಬ್ಲಿ. ನೀನೇನು ಹಬ್ಬ ಅಡುಗೆ ಮಾಡಿದ್ದೆ ರತ್ನಕ್ಕಯ್ಯ? ಯೋಟತ್ಗೆ ಎದ್ದಿದ್ದೆ. ನನ್ನ ಕೈಲೇ ಒಬ್ಬಿಟ್ಟು ಕರ್ಗಡ್ಬು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ಕೀರ್ ಮಾಡಿದ್ನಮ್ಮ. ಕೀರ್ ಮಾಡಿ ಪಲ್ಯ ಹಪ್ಪಳ ಇಂಥವು ಮಾಡಿದ್ದಮ್ಮ. ಇನ್ನೇನು ಮಾಡೋಕ್ಕಾಗ್ತೈತೆ ಹೇಳಿ? ನನ್ನ ಕೈಲೇನು ರಪ ಎದ್ದು ಮಾಡೋಕ್ಕಾಗ್ತೈತೆ? ಅದಕ್ಕೆ ಏನಾಗ್ತೈತೆ ಅದನ್ನು ಮಾಡಿದ್ದೆ. ಅಯ್ಯೋ ಯಾತದ ಬಿಡು, ಯಾತದ ಸಿಹಿ ಮಾಡಿದೆಯಲ್ಲ ಸಾಕು ಬಿಡು. ಸದ್ಯ ನೀನು ಈ ವಯಸ್ಸಾಗ ಹಂಗೆ ಮಾಡ್ತೀಯಲ್ಲ, ಅದಕ್ಕೆ ಹಂಗೆ ಕೊಟ್ಟಿರ್ತಿರ್ದು. ನಮ್ಮಂತಾರೆ ಪಾಲ್ ಮಾಡ್ತೀವಿ, ಯಾರು ಮಾಡ್ತಾರೆ ಅಂತೇಳಿ. ನೀನು ಇಷ್ಟೊಂದು ವಯಸ್ಸಾದ್ರೂ ಹೆಂಗ ಬಿಡ್ದಂಗೆ ಮಾಡ್ಕೊಂಬತ್ತಿದೆಯಲ್ಲ, ಅದಕ್ಕೆ ಹಂಗೆ ಕೊಟ್ಟಿರ್ತಿರ್ದಮ್ಮ. ಅಯ್ಯೋ ಯಾತದ ಬಿಡತ್ತೆ ಇರೋಳು ಅವಳು ಪಾಪ ಎತ್ತೆತ್ತು ಪರದಾಡ್ತೀಯ. ಸದ್ಯ ಯಾತದ ಒಂದು ಮಾಡಿದೆಯಲ್ಲ. ಸದ್ಯ ನಾವಾಗಿದ್ರೆ ಅದನ್ನು ಮಾಡ್ತಿರ್ಲಿಲ್ಲ, ನೀನಾಗವತ್ಕ ಅದನ್ನು ಮಾಡಿದೀಯ. ನಾವಾದರೆ ಅಯ್ಯೋ ಸಾಕಾತು ಅಲ್ನೈತೈತಿ ಇಲ್ನೈತೈತಿ ಅಂತೇಳಿ ಸುಮ್ಕಾಗ್ತಿದ್ವಿ. ಈಗ ನಿಮ್ಗಿರೋ ಶಕ್ತಿ ನಮ್ಗೈತೆ ಹೇಳತ್ತ. ಆಮೇಲೆ ರತ್ನಕ್ಕಯ್ಯ ಅವಳು ರಾಜಿ ದೇವ್ರ ಮುಂದೆ ಕೀಕಾಕ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸಾಲನ ಯಾರು ತಗನ 20,000 25,000 ಇಸ್ಕೆ ಬಂದೇವಳಂತೆ. ಅಲ್ಲ ನೋಡಕ್ಕ ಸಾಲ ಮಾಡಿ ತುಪ್ಪ ತಿನ್ನು ಅಂತ. ಅದು ಹೆಂಗ ಸಾಲ ಮಾಡಿ ದೇವ್ರು ಮಾಡು ಅಂತ ಯಾವ ದೇವ್ರು ಹೇಳೈತೆ ರತ್ನಕ್ಕಯ್ಯ? ಅಲ್ಲ ನಾವು ವರಲಕ್ಷ್ಮಿ ಪೂಜೆ ಮಾಡಿ ಸಾಲ ಬಾಲ ಎಲ್ಲ ತೀರ್ಲಿ, ನಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಪೂಜೆ ಮಾಡಿದರೆ, ಈಗ ಸಾಲ ಮಾಡಿ ನನ್ನ ಮುಂದೆ ದುಡ್ಡು ತಂದಿಕ್ಕಂತೇಳಿ ಲಕ್ಷ್ಮೀ ದೇವ್ರೇನು ಹೇಳ್ತೈತೆ? ಅವಳಿಗೆ ಜ್ಞಾನ ಬೇಡವೆ? ಅದೇ ಸಾಲ ಮಾಡಿದ್ದಿದ್ದನು ಸಾಲ ಶೂಲ ಅಂತೇಳಿ ಸಾಲಕ್ಕೆ ಸಿಗಾಕೇಬೇಕು. ಅಯ್ಯೋ ಈಗ ಇದೇ ಆಡಂಬ್ರದ್ದು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಭಕ್ತಿಯಿಂದನ ನಮ್ಮ ತಗಿರೋದಿದು ಅಂತೇಳಿ ಇಕ್ಕಿ ಪೂಜೆ ಮಾಡಬೇಕು. ಕಣಕ ನೀನು ಹೇಳೋದು ನಿಜನೇ. ಸಾಲ ಪಾಲ ತೀರ್ಲಿ ಅಂತೇಳಿ ಪೂಜೆ ಮಾಡ್ತೀವಿ. ಸಾಲ ಮಾಡಿ ಯಾಕೆ ಹಿಂಗೆ ಮಾಡ್ಬೇಕು ಹೇಳು? ಸರಿ, ನೀನು ಹೇಳೋದು ಸರಿನೇ. ಸರಿ ಬರೀ ಮಾತಾಡಿದ್ದೆ ಆಯ್ತು. ನಡೀರಿ ಪೂಜೆ ಮಾಡಿ ನಡೀರಿ. ಪೂಜೆ ಮಾಡ್ಕೊಳ್ರಿ. ನೀವು ಪೂಜೆ ಮಾಡ್ಸಲ್ಲ ಏನಿಲ್ಲ. ಇಲ್ಲೇನ ಲಕ್ಷ್ಮೀ ದೇವ್ರನ್ನ ಕೇಳ್ಕೊಳ್ರಿ, ನಮಗೆ ಐಶ್ವರ್ಯ ಕೊಡಮ್ಮ, ಆರೋಗ್ಯ ಕೊಡಮ್ಮ ಅಂತೇಳಿ ಕೇಳ್ಕೊಂಡು ಪೂಜೆ ಮಾಡಿ ನಡೀರಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.